ಈಗ ಎಷ್ಟೊಂದ್ ಜನ ವೆಯ್ಟ್ ಗೇನ್ ಆಗ್ಬೇಕು ಅಂತ ಹೇಳಿದ್ರೆ ಜನರಲಿ ಜಿಮ್ ಹೋಗೋರೆ ಅಂತ ಅನ್ಕೊಂಡ್ರು ಪ್ರೋಟೀನ್ ಫುಡ್ಸ್ ಗಳು ತಗೊಂತಾರೆ. ಅಂದ್ರೆ ಏನಂತಾರೆ ಶೇಕ್ಸ್ ಆಗಿರ್ಬೋದು, ಈ ತರ ಪ್ರೋಟೀನ್ ಫುಡ್ಸ್ ಅದು ಒಳ್ಳೇದಾ ಕೆಟ್ಟದ್ದಾ? ಯೂಶಲಿ ಇವಾಗ ಲಾಸ್ಟ್ ಇಯರ್ ಅಷ್ಟೇ ಒಂದಿಷ್ಟು ಗೌರ್ಮೆಂಟ್ ಇಂದ ರಿಲೀಸ್ ಆಯ್ತು. ತುಂಬಾ ಇಂಡಿಯಾದಲ್ಲಿ ಸಿಗ್ತಾ ಇರುವಂತ ಪ್ರೋಟೀನ್ ಪೌಡರ್ಸ್ ಅಲ್ಲಿ ತುಂಬಾ ಕಂಟ್ಯಾಮಿನೆಂಟ್ಸ್ ಇದೆ ಹೌದು. ಅಂತ. ಸೊ ಕೆಲವೊಂದು ಟ್ರಸ್ಟೆಡ್ ಬ್ರ್ಯಾಂಡ್ಸ್ ಕೂಡ ಇದೆ. ಅದನ್ನ ಬಿಟ್ಟು ಫುಡ್ ಇಂದ ಕೂಡ ತಗೋಬಹುದು. ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಆಬ್ವಿಯಸ್ಲಿ ನಾನ್ ವೆಜ್ ತುಂಬಾ ಒಳ್ಳೆ ಚಾಯ್ಸ್. ಸ್ಕಿನ್ ಔಟ್ ಚಿಕನ್ ಹೇಳ್ತೀವಿ, ಸ್ಕಿನ್ ಔಟ್ ವಿತ್ ಸ್ಕಿನ್ ಅಲ್ಲ. ಎಗ್ ಕೂಡ ತುಂಬಾ ಒಳ್ಳೆ ಪ್ರೋಟೀನ್ ಸೋರ್ಸ್. ಎಗ್ ವೈಟ್ಸ್ ಅಂತ ಬಂದಾಗ ನ್ಯೂಟ್ರಿಷಸ್ ಆಗಿರುತ್ತೆ, ತುಂಬಾ ಪ್ರೋಟೀನ್ 6 ಗ್ರಾಮ್ ಆಲ್ಮೋಸ್ಟ್ ನಿಮ್ಗೆ ಅಲ್ಲೇ ಸಿಗುತ್ತೆ ಒಂದ್ ಎಗ್ ಅಲ್ಲಿ. ಫಿಶ್ ಕೂಡ ತಗೋಬಹುದು. ಮತ್ತೆ ಮಂತ್ಲಿ ಟ್ವೈಸ್ ಬೇಕಾದ್ರೆ ರೆಡ್ ಮೀಟ್ ಕೂಡ ಚೂಸ್ ಮಾಡ್ಕೋಬಹುದು. ರೆಡ್ ಮೀಟ್ ಅಂದ್ರೆ ನಿಮ್ದು ಮಟನ್ ಅದೆಲ್ಲ ಬರುತ್ತೆ. ಅಂಡ್ ವೆಜಿಟೇರಿಯನ್ಸ್ ಕೂಡ ಪ್ರೋಟೀನ್ ಆಪ್ಷನ್ಸ್ ಇದೆ. ಈಗ ಹೆಚ್ಚಿನ ಹೇಳ್ತಾರೆ ನಾವು ನಾನ್ ವೆಜ್ ತಿನ್ನಲ್ಲ, ಪ್ರೋಟೀನ್ ಸಿಗಲ್ಲ ಅಂತಲ್ಲ. ಪನ್ನೀರ ಪನ್ನೀರು ಇದೆ, ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಪನ್ನೀರ್ ಅದೆಲ್ಲ ಬರುತ್ತೆ. ಈವನ್ ಬೇಸಿಕಲಿ ಲೆಗ್ಯೂಮ್ಸ್ ಅಂಡ್ ಪಲ್ಸಸ್, ಬೇಳೆಕಾಳು, ಹೆಸರುಕಾಳು, ಹುರುಳಿಕಾಳು, ಸೋಯಾಬೀನ್ ಎಲ್ಲ ನೋಡಿದ್ರೆ ಇಟ್ಸ್ ವೆರಿ ಗುಡ್ ಪ್ರೋಟೀನ್ ಸೋರ್ಸ್. ದ ಅಮೈನೋ ಆಸಿಡ್ ಪ್ರೊಫೈಲ್ ಅಂತ ನಾವೇನ್ ಹೇಳ್ತೀವಿ, ಸೊ ಇಟ್ ಇಸ್ ವೆರಿ ಗುಡ್ ಸೋಯಾಬೀನ್ ಅಲ್ಲಿ. ಮತ್ತೆ ಸೋಯಾ ಬೇಸ್ಡ್ ಪ್ರಾಡಕ್ಟ್ಸ್ ಕೂಡ ಬರುತ್ತೆ. ಹೆಚ್ಚಿನ ಸೌತ್ ಇಂಡಿಯನ್ಸ್ ನಾವು ಪನ್ನೀರ್ ಅಂತ ಸಜೆಸ್ಟ್ ಮಾಡಿದಾಗ ಅವ್ರಿಗೆ ಅದು ಹೆವಿ ಅಂತ ಅನ್ಸುತ್ತೆ, ತುಂಬಾ ತಿನ್ನಲ್ಲ. ನಾರ್ತ್ ಇಂಡಿಯನ್ಸ್ ಅಷ್ಟು ಇಲ್ಲಿ ತಿನ್ನಲ್ಲ, ಸ್ವಲ್ಪ ಓಲ್ಡ್ ಪೀಪಲ್ ಎಲ್ಲ ಇರ್ಬೋದು, ಏಜ್ಡ್ ಇರೋದು. ಸೊ ಅಂತವ್ರು ಏನ್ ಮಾಡ್ಬೋದು, ಟೋಫು ಸ್ವಿಚ್ ಮಾಡ್ಕೋಬಹುದು, ಟೋಫು ಯೂಸ್ ಮಾಡಬಹುದು. ಸೋಯಾ ಮಿಲ್ಕ್ ಎಲ್ಲ ಬರುತ್ತೆ ನಿಮ್ಗೆ. ಈವನ್ ನಾನು ಹೇಳಿದ ನಟ್ಸ್ ಅಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ, ಸೀಡ್ಸ್ ಅಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ. ಮತ್ತೊಂದು ನಾನು ವೆಜಿಟೇರಿಯನ್ಸ್ ಗೆ ಏನ್ ಹೇಳ್ತೀನಿ ಅಂದ್ರೆ, ನಾನ್ ವೆಜ್ ಅಲ್ಲಿ ಇಟ್ ಹ್ಯಾಸ್ ಆಲ್ ದ ಅಮೈನೋ ಆಸಿಡ್ಸ್. ಎಲ್ಲ ಅಮೈನೋ ಆಸಿಡ್ ಸಿಗುತ್ತೆ ನೀವು ಒಂದ್ ಫುಡ್ ತಿಂದಾಗ. ವೆಜಿಟೇರಿಯನ್ ಫುಡ್ ಅಲ್ಲಿ ಕೆಲವು ಅಮೈನೋ ಆಸಿಡ್ ಮಿಸ್ಸಿಂಗ್ ಇರುತ್ತೆ. ಸೊ ಇದು ಮಿಸ್ ಆದಾಗ ಮಸಲ್ ಬಿಲ್ಡಿಂಗ್ ಗೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾವೇನ್ ಹೇಳ್ತೀವಿ, ಮ್ಯೂಚುವಲ್ ಕಾಂಬಿನೇಷನ್ ಮಾಡ್ಕೊಳ್ಳಿ ಅಂತ. ಸೊ ರೈಸ್ ಅಥವಾ ಚಪಾತಿ ಅಂತ ತಗೊಂಡಾಗ ಚಪಾತಿ ಪ್ಲಸ್ ದಾಲ್ ಇದೆರಡು ತಗೊಂಡಾಗ ಇದ್ರಲ್ಲಿ ಏನು ಅಮೈನೋ ಆಸಿಡ್ ಮಿಸ್ಸಿಂಗ್ ಇರತ್ತಲ್ವಾ, ಅದೆರಡು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೊ ಎಲ್ಲ ಅಮೈನೋ ಆಸಿಡ್ ನಿಮ್ಗೆ ಸಿಗತ್ತೆ. ಸೊ ಯಾವಾಗ್ಲೂ ಬೇರೆ ಬೇರೆ ತರ ಕಾಂಬಿನೇಷನ್ ನ ಮಾಡ್ಕೊಳ್ಳಿ ವೆಜಿಟೇರಿಯನ್ಸ್ ಇರೋರು. ಈವನ್ ವೀಗನ್ಸ್ ಇರೋ ಡೈರಿ ಪ್ರಾಡಕ್ಟ್ಸ್ ಕೂಡ ತಗೊಳ್ಳಲ್ಲ. ಹೌದು. ಸೊ ಅಂತವ್ರು ಲೆಗ್ಯೂಮ್ಸ್ ಪಲ್ಸಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಈ ದಾಲ್ ಐಟಮ್ಸ್, ಗ್ರೀನ್ ಗ್ರಾಮ್, ಸ್ಪ್ರೌಟ್ಸ್, ಹಾರ್ಸ್ ಗ್ರಾಮ್, ರಾಜ್ಮಾ, ಚನ್ನ, ಸೋಯಾ, ಈ ತರ ಎಲ್ಲ